ಬಿಗ್ ಬಾಸ್ ಮನೆಯಲ್ಲಿ ನಂದ ಗೋಕುಲ ಫ್ಯಾಮಿಲಿ. ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ಬಿಗ್ ಬಾಸ್ ತಂಡ ಒಂದು ಪ್ರೋಮೋವನ್ನು ಹಂಚಿಕೊಂಡಿದೆ ಮತ್ತು ಆ ಪ್ರೋಮೋ ತುಂಬಾ ಫನ್ ಆಗಿದೆ. ಮನೆಯವರನ್ನೆಲ್ಲರೂ ಕೂಡ ಫನ್ ಆಗಿ ಮಾಡಿದೆ ಮತ್ತು ಒಂದು ಟೀಮ್ ಕೂಡ ಮನೆಗೆ ಎಂಟ್ರಿ ಆಗಿದೆ. ಹಾಗಾದ್ರೆ ಯಾವ ಟೀಮ್ ಮನೆಗೆ ಎಂಟ್ರಿ ಆಗಿದೆ ಮತ್ತು ಆ ತಂಡ ಮಾಡಿದಂತ ಫನ್ ಏನು, ಮೊದಲು ಆ ಪ್ರೋಮೋನ ನೋಡ್ಕೊಂಡು ಬರೋಣ ಬನ್ನಿ. ಬಿಗ್ ಬಾಸ್ ಮನೆಯಲ್ಲಿ ನಂದ ಗೋಕುಲ ಫ್ಯಾಮಿಲಿ. ನಮ್ಮ ನಂದ ಗೋಕುಲದ ಹಿರಿಮಗನ ಮದುವೆ ನೀವೆಲ್ಲರೂ ಬಂದು ಹರಿಸ್ಬೇಕು. ಇಲ್ಲಿ ನಿಮ್ಗೆ ಅರೇಂಜ್ ಮ್ಯಾರೇಜ್ ಇಷ್ಟನಾ ಅಥವಾ ಲವ್ ಮ್ಯಾರೇಜ್ ಇಷ್ಟನಾ? ನನ್ನ ಅಭಿಪ್ರಾಯ ಮ್ಯಾರೇಜ್ ಆಗಬಾರ್ದು ಅಂದ್ರೆ ನನ್ನ ಅಭಿಪ್ರಾಯ. ನೋಡಿದ್ರಲ್ಲ ವೀಕ್ಷಕರೇ, ಈ ಸಲ ಬಿಗ್ ಬಾಸ್ ಅನ್ನೋದು ಕೇವಲ ಪ್ರಮೋಷನಲ್ ಇವೆಂಟ್ ಆಗ್ಬಿಟ್ಟಿದೆ. ಕಳೆದ 11 ಸೀಸನ್ ಅಲ್ಲಿ ಕೂಡ ಅಪ್ ಅಂಡ್ ಡೌನ್ಸ್ ಇತ್ತು, ಹೊಡೆದಾಟ ಇತ್ತು, ಬಡದಾಟ ಇತ್ತು. ಏನೋ ಒಂದು ಸ್ವಲ್ಪ ಜನ ಜಾಸ್ತಿ ಮನರಂಜನೆಗಾಗಿ, ಜನ ಜಾಸ್ತಿ ಎಂಟರ್ಟೈನ್ಮೆಂಟ್ಗಾಗಿ ಹಾದು ತೊರಿತಾ ಇದ್ರು ಮತ್ತು ಹಾಗೆ ಕೂಡ ಸ್ಪರ್ಧಿಗಳು ಕೂಡ ಇದ್ರು ಮತ್ತು ಬಿಗ್ ಬಾಸ್ನ ಇವೆಂಟ್ ಕೂಡ ಇತ್ತು, ಅಂದ್ರೆ ಟಾಸ್ಕ್ ಕೂಡ ಇತ್ತು. ಆದ್ರೆ ಈ ಬಾರಿ ಟಾಸ್ಕ್ ಅನ್ನ ನೋಡ್ತಾ ಹೋದ್ರೆ ಕೇವಲ ನಿನ್ನೆ ಅಂದ್ರೆ ಟಾಪ್ 6 ಕಂಟೆಂಟರ್ಶಿಪ್ಗೆ ಬೇಕಾದಂತ ಒಂದು ಟಾಸ್ಕ್ ಅನ್ನು ಬಿಟ್ಟು ಆ ಟಾಸ್ಕ್ ಅಲ್ಲಿ ಯಾರು ಗೆದ್ದಿದ್ದಾರೆ ಅನ್ನೋದು ನಿಮ್ಗೆ ಗೊತ್ತಿದೆ. ಅದ್ರಲ್ಲಿ ಫಿಸಿಕಲಿ ಫಿಟ್ ಆಗಿರುವಂತ ಧನುಷ್ ಅವರು ಇದೀಗ ಫೈನಲ್ ಟಿಕೆಟ್ ಪಡೆದಂತ ಮೊದಲ ವ್ಯಕ್ತಿ ಅನ್ನೋದು ಕೂಡ ಇದೀಗ ಬಹಿರಂಗವಾಗಿದೆ. ಇವತ್ತೇನು ಟಾಸ್ಕ್ ಇಲ್ಲ. ನಿನ್ನೆ ಬೆಳಿಗ್ಗೆ ಎಲ್ಲ ಟಾಸ್ಕ್ ಮುಗಿದಿದೆ. ನಿನ್ನೆ ಬೆಳಿಗ್ಗೆಯಿಂದ ಇವತ್ತು ತನಕ ಏನೂ ಮಾಡ್ತಾ ಇಲ್ಲ. ಬರೀ ಎಂಟರ್ಟೈನ್ಮೆಂಟ್ ಮಾಡ್ಲಿಕ್ಕೆ ಏನ್ ಬೇಕು. ಗಿಲ್ಲಿ ಒಬ್ಬ ಇಲ್ಲ ಅಂದಿದ್ರೆ ಈ ಸಲ ಬಿಗ್ ಬಾಸ್ ಎಲ್ಲಿಗೆ ಹೋಗಿ ನಿಲ್ತಾ ಇತ್ತು ಅನ್ನೋದು ಕೂಡ ಯಾರು ಕೂಡ ಊಹೆ ಮಾಡ್ಕೊಳ್ಲಿಕ್ಕಲ್ಲ. ಅಂತ ಒಂದು ಸಪ್ಪೆ ಬಿಗ್ ಬಾಸ್ ಅನ್ನೋದು ಅನೇಕರು ಹೇಳ್ತಾ ಇದ್ದಾರೆ. ಹಾಗಾಗಿ ಅದರ ವ್ಯೂವರ್ಶಿಪ್ ಕೂಡ ಡೌನ್ ಆಗಿದೆ ಅನ್ನೋದು ಕೂಡ ಅನೇಕರು ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಬಿಗ್ ಬಾಸ್ ಸೀಸನ್ಗೆ ಇದೀಗ ಟಾಸ್ಕ್ಗಳ ಕತೆ ಮುಗ್ದು ಹೋಗ್ಬಿಟ್ಟಿದೆ. ನಿನ್ನೆ ಬೆಳಗ್ಗೆ ಆದಂಥ ಒಂದು ಟಾಸ್ಕ್, ಅದರಲ್ಲೂ ಮೊನ್ನೆ ರಾತ್ರಿ ಆದಂಥ ಒಂದು ಟಾಸ್ಕ್, ಅದು ಮಧ್ಯರಾತ್ರಿ ಆಯಿತು. ಮಧ್ಯರಾತ್ರಿ ಆದಂಥ ಟಾಸ್ಕ್ ಇದೆಯಲ್ಲ, ಅದು ಬಿಗ್ ಬಾಸ್ ಸೀಸನ್ ಫೈನಲ್ಗೆ ಹೋಗುವಂಥ ಒಂದು ಟಾಪ್ 6 ಕಂಟೆಂಟರ್ಶಿಪ್ನ ಮೊದಲ ಅಭ್ಯರ್ಥಿಯಾಗಿ ಧನುಷ್ ಅವರು ಆಯ್ಕೆಯಾಗಿದ್ದಾರೆ. ಅವರು ಅತ್ಯಂತ ಬೇಗವಾಗಿ ತನ್ನ ಟಾಸ್ಕನ್ನು ಮುಗಿಸಿದ್ದಾರೆ ಮತ್ತು ಕಾವ್ಯ ಅವರು ಮುಗಿಸ್ತಾನೆ. ನೀವು ಪ್ರಮೋದ ನೋಡ್ಬೋದು. ರಘುವಣ್ಣ ಮತ್ತು ಅಶ್ವಿನಿ ಅವರು ಟಾಸ್ಕ್ ಆಡಬೇಕು, ಅದು ಕೂಡ ಮುಗ್ದು ಹೋಗಿದೆ. ಅಂದರೆ ಇವೆಂಟ್ ತೋರಿಸ್ಬೇಕು, ಅದನ್ನು ಕಂಟೆಂಟ್ ತೋರಿಸ್ಬೇಕು ಅನ್ನೋದನ್ನು ಬಿಟ್ಟು ಮೊನ್ನೆ ರಾತ್ರಿ ಅಂದರೆ ಮೊನ್ನೆ ಬೆಳಗ್ಗೆ 2 ಗಂಟೆ 3 ಗಂಟೆಗೆ ಆದಂಥ ಒಂದು ಆಟವನ್ನು ಇವತ್ತು ನೈಟ್ 9:00 ತೋರಿಸ್ತಾರೆ. ಅಂದರೆ ಅಲ್ಲಿಂದ ಇಲ್ಲಿ ತನಕ ಅದು ಏನಾಗಿರ್ಬೋದು. ಮೊನ್ನೆ ಮಧ್ಯರಾತ್ರಿ ಮಲಗಿದಂಥವ್ರು ನಿನ್ನೆ 2 ಗಂಟೆಗೆ ಹೇಳ್ತಾರೆ, ಮಧ್ಯರಾತ್ರಿ ಮಲಗಿದವರು ಇವತ್ತು 2 ಗಂಟೆಗೆ ಹೇಳ್ತಾರೆ. ಸ್ವಲ್ಪ ಟಾಸ್ಕ್ ಆಡ್ತಾರೆ, ಮಜಾ ಕೊಡ್ತಾರೆ, 1.5 ಗಂಟೆ ಕಂಟೆಂಟ್ ಏನು ಬೇಕಲ್ಲ ಅದನ್ನು ಮಾತ್ರ ಮಾಡ್ತಾರೆ. ಹಾಗಾಗಿ ಬಿಗ್ ಬಾಸ್ ಅನ್ನೋದು ಸಪ್ಪಿಯಾಗಿದೆ. ಇದರ ಮಧ್ಯೆ ಇದೀಗ ನಂದ ಗೋಕುಲ ಸೀರಿಯಲ್ ಟೀಮ್ ಇವತ್ತು ಬಿಗ್ ಬಾಸ್ ಮನೆಗೆ ಎಂಟ್ರಿ ಆಗಿದೆ. ಎಂಟ್ರಿ ಕೊಡುವಾಗ ಒಂದು ಏನಾದ್ರು ಮಾಡಬೇಕಲ್ಲ, ಪ್ರಮೋಷನ್ ಮಾಡಬೇಕಲ್ಲ. ಹೇಗೆ ಬಿಗ್ ಬಾಸ್ನ ಈ ನಂದ ಗೋಕುಲ ಸೀರಿಯಲ್ನಲ್ಲಿ ಒಂದು ಹೀರೋನ ಮದುವೆ, ಅಂದರೆ ಹೀರೋ ಕ್ಯಾರೆಕ್ಟರ್ನ ಮದುವೆ ಇರುತ್ತೆ. ಹಾಗಾಗಿ ಅದರ ಇನ್ವಿಟೇಷನ್ ಕೊಡ್ಲಿಕ್ಕೆ ಬಂದಿದ್ದಾರೆ. ಪಾತ್ರಧಾರಿ ಕೂಡ ಹೇಳ್ತಾರೆ, ನಮ್ಮ ನಂದಗೋಕುಲ ಮನೆಯ ಹಿರಿಯ ಮಗನ ಮದುವೆ ಇದೆ, ನೀವೆಲ್ಲ ಕೂಡ ಬರಬೇಕು ಅಂತ ಮಾತನ್ನ ಕೂಡ ಹೇಳ್ತಾರೆ. ಆದರೆ ಇಲ್ಲಿ ಟ್ವಿಸ್ಟ್ ಅಂದರೆ ಹಾಗೆ ಹೋಗುವಾಗ ಯಾರನ್ನು ಒಬ್ಬರನ್ನ ಕರ್ಕೊಂಡು ಹೋಗ್ಬಿಡ್ತಾರ ಎನ್ನುವುದು ಕೂಡ ಇದೀಗ ಟ್ವಿಸ್ಟ್ನಲ್ಲಿ ಅನೇಕರು ಮಾತನಾಡ್ತಾರೆ. ಮತ್ತು ತಮಗೆ ಏನು ಅನಿಸುತ್ತೆ ಅದು ಕೂಡ ಕಾಮೆಂಟ್ ಸೆಕ್ಷನ್ ಓಪನ್ ಇದೆ. ಅದನ್ನು ತಾವು ಕೂಡ ಅಂದರೆ ಕಾಮೆಂಟ್ ಮಾಡ್ಬೋದು. ಯಾರು ಎಲಿಮಿನೇಷನ್ ಲಿಸ್ಟ್ನಲ್ಲಿರುವಂಥ 7 ಅಭ್ಯರ್ಥಿಗಳಲ್ಲಿ ಒಬ್ಬ ಅಭ್ಯರ್ಥಿಗಳನ್ನ ಕರ್ಕೊಂಡು ಹೋಗ್ತಾರ, ನೀವು ಕಾಮೆಂಟ್ ಮಾಡ್ಬೋದು. ಆದರೆ ನನಗಂತ ಪ್ರಕಾರ ಯಾರನ್ನು ಕೂಡ ಕರ್ಕೊಂಡು ಹೋಗಲ್ಲ. ಯಾಕಂದ್ರೆ ಈ ವಾರ ಒಬ್ಬ ಎಲಿಮಿನೇಷನ್ ಆಗ್ತಾರೆ, ನೆಕ್ಸ್ಟ್ ವಾರ ಒಬ್ಬ ಎಲಿಮಿನೇಷನ್ ಆಗ್ತಾರೆ, 2 ವಾರ ಬಾಕಿ ಇದೆ. ಅಂದರೆ ಈ ವಾರ ಸ್ಯಾಟರ್ಡೆ ನಾಳೆ ಒಬ್ಬರು ಎಲಿಮಿನೇಷನ್ ಆಗ್ತಾರೆ, ಅಲ್ಲಿಗೆ 7 ಜನ ಉಳ್ಕೊಳ್ತಾರೆ. ಒಬ್ಬರು ಆಲ್ರೆಡಿ ಫೈನಲ್ಗೆ ಹೋಗಿದ್ದಾರೆ. ಮುಂದಿನ ವಾರ 7 ಜನರಲ್ಲಿ ಶನಿವಾರ ಒಬ್ಬರನ್ನ ಎಲಿಮಿನೇಟ್ ಮಾಡ್ಬೋದು ಅಥವಾ ಮಿಡ್ ವೀಕಲ್ಲಿ ಒಬ್ಬರನ್ನ ಎಲಿಮಿನೇಟ್ ಮಾಡ್ಬೋದು. ಹಾಗಾಗಿ ಯಾರನ್ನು ಕೂಡ ಈಗ ಸುಖ ಸುಮ್ಮನೆ ಈ 102, 103 ದಿನದಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಅಥವಾ ಯಾರೋ ಬಂದು ಕರ್ಕೊಂಡು ಹೋಗೋದು ಇದೆಯಲ್ಲ, ಅದು ಒಂಥರ ಅಪವಾದ, ಅವಮಾನ ಮತ್ತು ಒಂಥರ ಬೇಸರದ ಸಂಗತಿ. ಹಾಗೆ ಮಾಡ್ಲಿಕ್ಕಿಲ್ಲ. ಇದು ಒಂದು ಕತೆ. ಇನ್ನು ಬಂದವರು ಕೂಡ ಕೆಲವೊಂದು ಮಾತನಾಡಿದ್ರೆ, ಆದರೆ ಗಿಲ್ಲಿಗೆ ಪಕ್ಕಾ ಗೊತ್ತಿದೆ ನಾನು ಏನನ್ನ ಮಾತಾಡಿದ್ರೆ ಅವ್ರು ಏನೇ ಕೇಳ್ಬೋದು. ಅವ್ರು ಕೇಳೋದೇನು, ಯಾರಿಗೆ ಅರೇಂಜ್ ಮ್ಯಾರೇಜ್ ಇಷ್ಟ, ಯಾರಿಗೆ ಲವ್ ಮ್ಯಾರೇಜ್ ಇಷ್ಟ ಅನ್ನೋದು ಒಂದು ಮಾತನ್ನ ಕೇಳ್ತಾರೆ. ಪ್ರತಿಯೊಬ್ಬರಿಗೂ ಕೇಳಿದ್ದಾರೆ. ಆದರೆ ಎಲ್ಲರ ಮಾತನ್ನು ಪ್ರೋಮೋದಲ್ಲಿ ಹಾಕ್ಲಿಕ್ಕಾಗಲ್ಲ. ಪ್ರೋಮೋ ಅಂದ್ಕೊಳ್ಳಿ ಒಂದು 25 ಸೆಕೆಂಡ್ 30 ಸೆಕೆಂಡ್ ಇರುತ್ತೆ, ಅದಕ್ಕೆ ಪ್ರೋಮೋ ಅಂತಾರೆ. ಆದರೆ ತಾನು ಏನು ಮಾತಾಡಿದ್ರೆ ಅದು ಪ್ರೋಮೋ ಕಟ್ ಆಗ್ಬೋದು. ಒಬ್ರು ಹೇಳ್ತಾರೆ ಲವ್ ಮ್ಯಾರೇಜ್ ಇಷ್ಟ ಅಂತಾರೆ, ಆದರೆ ಹೆಂಗೆ ಹಾಕ್ಲಿಕ್ಕಾಗುತ್ತೆ? ಯಾರು ರಘುವಣ್ಣಗತ್ತೆ ಈಗ ಅಲ್ಲಿ ಯಾರು ಮದುವೆ ಆಗಿದ್ರು ರಾಶಿಕಾ ಅವ್ರಿಗೆ ಕೇಳ್ತಾರೆ, ರಾಶಿಕಾ ಅವರೇ ನಿಮಗೆ ಅರೇಂಜ್ ಮ್ಯಾರೇಜ್ ಇಷ್ಟನಾ ಲವ್ ಮ್ಯಾರೇಜ್ ಇಷ್ಟನಾ? ರಾಶಿಕಾ ಹೇಳ್ಬೋದು ತನಗೆ ಅರೇಂಜ್ ಇಷ್ಟ ಅಥವಾ ತನಗೆ ಲವ್ ಮ್ಯಾರೇಜ್ ಇಷ್ಟ. ಅದು ಕಂಟೆಂಟ್ ಆಗಲ್ಲ. ಕಂಟೆಂಟ್ ಏನಾಗಬೇಕೆನ್ನುವುದು ಗಿಲ್ಲಿ ಅಂತ ಒಬ್ಬ ಬುದ್ಧಿವಂತನಿಗೆ ಗೊತ್ತಿದೆ. ಹಾಗಾಗಿ ಗಿಲ್ಲಿ ಅವ್ರನ್ನ ನೇರವಾಗಿ ಕೇಳಿದಾಗ, ಗಿಲ್ಲಿ ನಿನಗೆ ಲವ್ ಮ್ಯಾರೇಜ್ ಇಷ್ಟನಾ ಅರೇಂಜ್ ಮ್ಯಾರೇಜ್ ಇಷ್ಟನಾ ಎನ್ನುವ ಒಂದು ಮಾತನ್ನು ಕೇಳಿದಾಗ ಗಿಲ್ಲಿಯ ಉತ್ತರ ಸಖತ್ತಾಗಿದೆ. ಹಾಗಾದ್ರೆ ಗಿಲ್ಲಿಗೆ ಏನು ಕೇಳಿದ್ರು ಅವರು ನೋಡ್ಕೊಂಡು ಬರೋಣ ಅಥವಾ ಲವ್ ಮ್ಯಾರೇಜ್ ಇಷ್ಟನಾ? ನನ್ನ ಅಭಿಪ್ರಾಯ ಮ್ಯಾರೇಜ್ ಆಗಬಾರ್ದು ಅಂದ್ರೆ ನನ್ನ ಅಭಿಪ್ರಾಯ. ನೋಡೋದಲ್ಲ ವೀಕ್ಷಕರೇ, ಗಿಲ್ಲಿಗೆ ಕೇಳಿದಂಥ ಪ್ರಶ್ನೆ ಅಂದರೆ ಗಿಲ್ಲಿಗೆ ಕೇಳಿದಂಥ ಪ್ರಶ್ನೆ ಮತ್ತು ಗಿಲ್ಲಿ ಕೊಟ್ಟಂಥ ಉತ್ತರ, ಗಿಲ್ಲಿ ಸ್ಪಷ್ಟವಾಗಿ ಕೊಟ್ಟ ಉತ್ತರ ಏನು, ಈ ಮ್ಯಾರೇಜೇ ಬೇಡಪ್ಪ ಎನ್ನುವಂಥ ಉತ್ತರ ಕೊಟ್ಟರು. ಒಂದು ವೇಳೆ ಲವ್ ಮ್ಯಾರೇಜ್ ಅಂದರೆ ಜನ ಎಲ್ಲ ಹೇಳ್ತಾ ಇದ್ದಾರೆ, ಇಲ್ಲ
ಕಾವ್ಯ ಅವರನ್ನ ಉದ್ದೇಶ ಮಾಡಿ ಅದನ್ನ ಹೇಳಿದ್ದಾರೆ. ಗಿಲ್ಲಿಗೆ ಕಾವ್ಯ ಕಂಡ್ರೆ ಭಾರಿ ಇಷ್ಟ, ಯಾಕೆ ಹಿಂಗಾದ್ನೋ ಆ ಹುಡುಗ, ಊರಲ್ಲಿ ಹಳ್ಳಿಲಿ ಒಳ್ಳೆ ಮದುವೆ ಬಿಟ್ಕೊಂಡು ಯಾಕೆ ಸುಮ್ಮನೆ ಹಿಂಗೆ ಮಾತಾಡ್ಬಿಟ್ಟೆ ಅನ್ನುವಂಥ ಮಾತು ಹೇಳ್ಬೋದು. ಇಲ್ಲ ನನಗೆ ಅರೇಂಜ್ ಮ್ಯಾರೇಜ್ ಇಷ್ಟ ಅಂದರೆ ನೋಡಿ ಇಲ್ಲೇ ತನಕ ಕಾವ್ಯ ಬೇಕಿತ್ತು, ಫೈನಲಿ ಬರ್ತಾ ಇದ್ದಂತೆ ಕಾವ್ಯವನ್ನೇ ಬಿಟ್ಬಿಟ್ರು. ಯಾಕೆ ಬೇಕಿತ್ತು ಇಂಥವ್ನಿಗೆ, ಇವನು ಮೋಸಗಾರ, ಇವನು ಸ್ನೇಹಿತಲ್ಲ, ಕಾವ್ಯನ ಮದುವೆ ಏನಾಗ್ತದೆ ಇವನಿಗೆ, ಹಾಗಾಗಿ ಇವನು ಅರೇಂಜ್ ಮ್ಯಾರೇಜ್ ಇಷ್ಟ ಅಂತಿದ್ದಾನೆ ಎನ್ನುವಂಥ ಕೊಂಕು ಮಾತುಗಳು ಬರುವಂಥ ಚಾನ್ಸಸ್ ಇದೆ ಅನ್ನುವಂಥ ಕಾರಣಕ್ಕಾಗಿ ಮ್ಯಾರೇಜ್ ಬೇಡಪ್ಪ ಅಂದರೆ ಇಲ್ಲಿ ಒಂದು ಕಲ್ಲಿಗೆ ಎರಡು ಹಕ್ಕಿ. ಒಂದು ತನ್ನ ಉದ್ದೇಶವೂ ಆಯಿತು, ನನ್ನ ಇಂಟೆನ್ಷನ್ ಜನರಿಗೆ ಅರ್ಥ ಆಗುತ್ತೆ, ನಾನು ಯಾವ ಕಡೆನೂ ವಾಲಲ್ಲ ಎನ್ನುವ ಸ್ಪಷ್ಟ ಸಂದೇಶ. ಎರಡನೇದಾಗಿ ನಾನು ಹೇಳಿದಂಥ ಮಾತು ಪ್ರೊಮೋಗೂ ಕೂಡ ಪ್ರೊಮೋ ಕೂಡ ಆಗುತ್ತೆ ಅನ್ನುವಂಥ ಮಾತು. ಇದರ ಮಧ್ಯೆ ಮುಂದುವರೆದ ಭಾಗವಾಗಿ ಕಾವ್ಯಗೆ ಅವರು ಕೇಳಿದಾಗ, ಅಂದರೆ ಸೀರಿಯಲ್ನ ತಂಡ ಕೇಳಿದಾಗ ಕಾವ್ಯ ಏನಂದ್ರು ಎನ್ನುವುದನ್ನು ನೋಡ್ತಾ ಹೋದ್ರೆ, ಯಾರಾದ್ರೂ ಇಷ್ಟ ಆದ್ರೆ ಲವ್ ಮ್ಯಾರೇಜ್ ಆಗ್ತೀವಿ. ಲವ್ ಮಾಡೋಬ್ಬರನ್ನ ಅರೇಂಜ್ ಮ್ಯಾರೇಜ್ ಮನೆಯವ್ರು ನೋಡಿದವ್ರೊಬ್ಬರನ್ನ ಮದುವೆ ಆಗ್ಬೋದಲ್ವಾ? ನೀನ್ ಮದ್ವೆ ಆಗಲ್ಲ ಅನ್ನೆಲ್ಲ ಬಿಟ್ಬಿಡು. ನೋಡಿದ್ರಲ್ಲ ವೀಕ್ಷಕರೇ, ಕಾವ್ಯ ಸ್ಪಷ್ಟವಾಗಿ ಹೇಳ್ತಾರೆ, ಯಾರು ಇಷ್ಟ ಆದರೆ ತಾನು ಲವ್ ಮ್ಯಾರೇಜ್ ಆಗ್ತೇನೆ, ಇಷ್ಟ ಆಗಲಿಲ್ಲ ಅಂದರೆ ಅರೇಂಜ್ ಮ್ಯಾರೇಜ್ ಆಗ್ತೇನೆ ಅನ್ನುವಂಥ ಮಾತನ್ನು ಕಾವ್ಯ ಹೇಳ್ತಾರೆ. ಅಲ್ಲಿ ಮೂಗು ತೋರಿಸಿದಂಥ ಗಿಲ್ಲಿಗೆ ಸ್ಪಷ್ಟವಾಗಿ ನಂದಗೋಕುಲ ಟೀಮ್ ಒಂದು ಸ್ವಲ್ಪ ಚಿಕ್ಕದಾದನ್ನ ಟಾಂಟ್ ಕೊಟ್ಟಿದೆ ಅಂತ ಹೇಳ್ಬೋದು. ಆದರೆ ಇನ್ನು ಮುಂದೆ ಇದೆಯಲ್ಲ, ರಕ್ಷಿತಾ ಶೆಟ್ಟಿ ಅವರಿಗೆ ಕೇಳಿದಾಗ ಆದಂಥ ಒಂದು ಫನ್ ತುಂಬ ಇಷ್ಟ ಇತ್ತು. ರಕ್ಷಿತಾ ಶೆಟ್ಟಿ ಅವರಿಗೆ ಗಿಲ್ಲಿ ಅವ್ರ ಇಷ್ಟನ ಎಲ್ಲವೂ ಕೂಡ ಇದೀಗ ಕುತೂಹಲಕ್ಕೆ ಕಾರಣವಾಗಿದೆ. ಮತ್ತು ತಮಗೆ ಏನನ್ಸುತ್ತೆ ತಾವು ಕೂಡ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡ್ತಾ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಗಿಲ್ಲಿಯ ವಿಷಯದಲ್ಲಿ ರಕ್ಷಿತಾ ಶೆಟ್ಟಿ ಏನಂದ್ರು, ರಕ್ಷಿತಾ ಶೆಟ್ಟಿಗೆ ಅರೇಂಜ್ ಮ್ಯಾರೇಜ್ ಇಷ್ಟನ, ಲವ್ ಮ್ಯಾರೇಜ್ ಇಷ್ಟನ, ಗಿಲ್ಲಿಗೆ ಯಾವ ಥರ ಹುಡುಗ ಬೇಕು, ಏನಂದ್ರು ಗಿಲ್ಲಿ, ರಕ್ಷಿತಾ ಶೆಟ್ಟಿ ನೋಡ್ಕೊಂಡು ಬರೋಣ ಬನ್ನಿ. ಹೇಗೆ ಇರಬೇಕು ಗೊತ್ತುಂಟಾ? ಕಾಮಿಡಿ ಆಗಿ ಇರಬೇಕು. ತುಂಬಾ ಫನ್ ಆಗಿದೆಯಲ್ವಾ? ನಂದ ಗೋಕುಲ ಬಿಗ್ ಬಾಸ್ ಟೀಮ್ ಅನ್ನ ಸೇರ್ಕೊಂಡ ನಂತರ ಫನ್ ಆದಂತ ವಿಷಯ ಅಂದ್ರೆ, ಒಂದು ಗಿಲ್ಲಿ ನೋ ಮ್ಯಾರೇಜ್ ಅಂದಿದ್ದು, ಜೊತೆಗೆ ಇದೀಗ ರಕ್ಷಿತಾ ಶೆಟ್ಟಿ ನನಗೆ ಗಿಲ್ಲಿ ಅಂತ ಹುಡುಗ ಬೇಕು ಎಂದು ಗಿಲ್ಲಿಯನ್ನ ಹೊಡೆದಿದ್ದು, ಇದು ತುಂಬಾ ಸ್ಪಷ್ಟ. ಅಂದ್ರೆ ಗಿಲ್ಲಿಗೆ ಈ ಬಿಗ್ ಬಾಸ್ನ ಆಟ ಗೊತ್ತುಂಟು, ಕಾವ್ಯಾಗೂ ಬಿಗ್ ಬಾಸ್ನ ಆಟ ಗೊತ್ತುಂಟು. ರಕ್ಷಿತಾ ಶೆಟ್ಟಿ ಅಂತ ಬಿಗ್ ಬಾಸ್ನ ಬುದ್ಧಿವಂತೆ ಯಾರೂ ಇಲ್ಲ. ಬಿಗ್ ಬಾಸ್ ಈ 8 ಜನರಲ್ಲಿ ಅತ್ಯಂತ ಬುದ್ಧಿವಂತೆ ಅಂದರೆ ಅದು ರಕ್ಷಿತಾ ಶೆಟ್ಟಿ ಗೊತ್ತುಂಟು. ಗಿಲ್ಲಿ ಎನ್ನುವಂಥ ವ್ಯಕ್ತಿ ಬಿಗ್ ಬಾಸ್ ಅನ್ನು ಗೆಲ್ತಾನೆ, ಅವನನ್ನು ಕಾಲೆಳೆಯಬೇಕು ಮತ್ತು ಅವನನ್ನು ಸಪೋರ್ಟ್ ಮಾಡಬೇಕು, ಅವನನ್ನು ಹೊಗಳಬೇಕು. ಹಾಗಾದ್ರೆ ಮಾತ್ರ ನನಗೂ ಕೂಡ ಒಂದು ಒಳ್ಳೆ ಓಟ್ ಬರುತ್ತೆ, ನಾನು ಕೂಡ ಮೈಂಡ್ ಗಬ್ ಆಡ್ಬೇಕು ಎನ್ನುವಂಥ ದೃಷ್ಟಿಯಲ್ಲೇ ಹೇಳ್ತಾರೆ. ಅದು ಆ್ಯಕ್ಚುಲಿ ಎಲ್ಲ ಹುಡುಗಿಯರಿಗೂ ಒಂದು ಇಷ್ಟ ಅಂದರೆ ಶ್ರೀಮಂತರು ಇರಬೇಕು, ಅವರು ಇರಬೇಕು, ಒಳ್ಳೆ ಗುಣ ಇರಬೇಕು ಒಂದು. ಆದರೆ ಎಲ್ಲ ಹುಡುಗಿಯರಿಗೂ ಅನಿಸೋದು ಅಂದರೆ ನನಗೆ ಫನ್ ಆಗಿರುವಂಥ, ತಲೆ ಕೆಡಿಸ್ಕೊಳ್ಳೋದಂಥ ಮತ್ತು ಮಜವಾಗಿರುವಂಥ ಹುಡುಗ ಬೇಕು. ಯಾವುದಕ್ಕೂ ಕೋಪ ಗೀಪ ಮಾಡಿಕೊಂಡ್ರು ಅಷ್ಟಕ್ಕಿರಬೇಕು ಮತ್ತು ಫನ್ ಆಗಿರಬೇಕು, ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಬಾರ್ದು ಅನ್ನುವಂಥ ಒಂದು ಆಸೆ ಪ್ರತಿಯೊಬ್ಬರಿಗಿರುತ್ತೆ. ಮಹಿಳೆ ಅಂದರೆ ಫ್ರೆಂಡ್ಸ್, ಅಂದರೆ ಇಲ್ಲಿ ಯಾರಾದರೂ ನಿಮ್ಗೆ ಏನು ಅನ್ಸುತ್ತೆ ಅದನ್ನು ಕೂಡ ಕಾಮೆಂಟ್ ಮಾಡ್ಬೋದು. ನಿಮ್ಗೆ ಯಾವ ಥರ ಹುಡುಗಿ ಇಷ್ಟ ಅಥವಾ ನಿಮ್ಗೆ ಯಾವ ಥರ ಹುಡುಗ ಇಷ್ಟ ಎಲ್ಲವೂ ಕೂಡ ಕಾಮೆಂಟ್ ಮಾಡಿ, ಅದನ್ನು ಕೂಡ ನಾವು ನೋಡ್ತೇವೆ. ಅದ್ರ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡುವಂಥ ಒಂದು ಪ್ರಯತ್ನ, ಅಥವಾ ಯಾರಾದರೂ ಒಬ್ಬ ವ್ಯಕ್ತಿಗಳನ್ನ ಸಂದರ್ಶನ ಮಾಡುವಂಥ ಪ್ರಯತ್ನ ಕೂಡ ನಾವು ಮಾಡ್ತೇವೆ. ಹಾಗಾಗಿ ಟೋಟಲಿ ಇವತ್ತು ಆದಂಥ ಒಂದು ಪ್ರಸಂಗ ಇದೆಯಲ್ಲ, ನಂದಗೋಕುಲ ಟೀಮ್ ಬಂತು, ಹಿರಿಮಗನ ಮದುವೆ ಇದೆ, ನೀವೆಲ್ಲ ಬರಬೇಕನ್ನಂಥ ಒಂದು ಇನ್ವಿಟೇಷನ್ ಕೊಟ್ಟು ಕೆಲವೊಬ್ಬರನ್ನ ಮಾತಾಡಿಸ್ತು, ಗಿಲ್ಲಿ, ರಕ್ಷಿತಾ ಮತ್ತು ಕಾವ್ಯ ಅವರನ್ನು ಮಾತಾಡಿಸ್ತು, ಬೇರೆಯವರು ಎಲ್ಲರನ್ನೂ ಮಾತಾಡಿಸಿದೆ. ಆದರೆ ಎಲ್ಲರನ್ನ ಹಾಕ್ಲಿಕ್ಕೆ ಆಗಲ್ಲ, ಎಲ್ಲರೂ ಒಂದು ಸ್ಟ್ರೇಟ್ ಆನ್ಸರ್ ಕೊಟ್ಟಿರ್ತಾರೆ. ಆದರೆ ಗಿಲ್ಲಿ, ಕಾವ್ಯ ಮತ್ತು ರಕ್ಷಿತಾ ಅವ್ರನ್ನ ಮೇನ್ ಕಾನ್ಸಂಟ್ರೇಟ್ ಮಾಡಿದಂಥ ಈ 3 ಬುದ್ಧಿವಂತರು ತಮಗೆ ಏನು ಬೇಕು ಅದನ್ನು ಹೇಳದೆ ಬೇರೆ ಎಲ್ಲ ಹೇಳಿ ಪ್ರೋಮ್ಗೆ ಸಬ್ಜೆಕ್ಟನ್ನು ಕೊಟ್ಟಿದ್ದಾರೆ ಮತ್ತು ಕಂಟೆಂಟನ್ನು ಕೊಟ್ಟಿದ್ದಾರೆ. ಮುಂದೆ ಯಾವ ಥರ ಡೆವಲಪ್ಮೆಂಟ್ ಆಗುತ್ತೆ. ಧನುಷ್ ಅವರು ಆಲ್ರೆಡಿ ಹೋಗಿದ್ದಾರೆ. ಈಗ ಬಿಗ್ ಬಾಸ್ ತಂಡದ ಸದಸ್ಯರಿಗೆ ಏನೂ ಕೆಲಸ ಇಲ್ಲ, ಆರಾಮಾಗಿ ಮಜಾ ಮಾಡಿಕೊಂಡು 1 ಗಂಟೆ ಇದ್ಕೊಂಡು ಉಂಡ್ಕೊಂಡು ತಿಂದ್ಕೊಂಡು ಕಾಲ ಹೇಳ್ಕೊಂಡು ಅವ್ರ ಬಗ್ಗೆ ಇವ್ರು ಮಾತಾಡಿ, ಇವ್ರ ಬಗ್ಗೆ ಅವ್ರು ಮಾತಾಡಿ ಎಲ್ಲವೂ ಕೂಡ ಪ್ರಿಪರೇಷನ್ ಆಗ್ತಿದೆ. ಇವತ್ತು ಬಿಟ್ಟು ನಾಳೆ ಒಂದಿನ, ನಾಳೆ ಬೆಳಗ್ಗೆ ಶೂಟ್ ಆಗುತ್ತೆ, ಅದ್ರಲ್ಲಿ ಒಬ್ರು ಹೋಗ್ತಾರೆ, ನಾಳೆ 1 ಗಂಟೆ ಒಳಗೆ ಆ ಶೂಟು ಕೂಡ ಮುಗ್ದು ಹೋಗುತ್ತೆ. ಹಾಗಾಗಿ ಆ ಶೂಟನ್ನು 2 ದಿನ ತೋರಿಸ್ತಾರೆ. ಆದರೆ ಕಂಟೆಂಟ್ ಇಲ್ಲ ಅನ್ನೋದು ಬಿಟ್ಟು ಗಿಲ್ಲಿ ಈ ಬಿಗ್ ಬಾಸ್ನಲ್ಲಿ ಇಲ್ಲ ಅಂದಿದ್ರೆ ಬಿಗ್ ಬಾಸ್ ಯಾವ ಥರ ನೋಡ್ತಿದ್ರು. ಲಾಸ್ಟ್ ಟೈಮ್ ಜಗದೀಶ್ ಅವರು 2 ವಾರದಲ್ಲಿ ಮಾಡಿದಂಥ ಹವಾ ಬಿಗ್ ಬಾಸ್ ಮನೆಯಲ್ಲಿ ಯಾರೂ ಕೂಡ ಮಾಡಲಿಕ್ಕಿಲ್ಲ. ಅದೇ ಹವಾನ ಈಗ ಡಾಗ್ ಸತೀಶ್ ಅವರು ಹೊರಗಡೆ ಮಾಡ್ತಾ ಇದ್ದಾರೆ, ಅದು ಹೊರಗಡೆ ಆಯಿತು. ಆದರೆ ಬಿಗ್ ಬಾಸ್ ಒಳಗಡೆ ಇದ್ಕೊಂಡು ಲಾಯರ್ ಜಗದೀಶ್ ಅವರು ಮಾಡಿದಂಥ ಒಂದು ಹವಾ ಯಾರೂ ಕೂಡ ಮಾಡ್ಲಿಕ್ಕೆ ಸಾಧ್ಯ. ಅಂತಹ ಹವವನ್ನು ಮಾಡಿದ್ರು. ಆದರೆ ಅದು ಪಾಸಿಟಿವ್ ನೆಗೆಟಿವ್. ಆದರೆ ಇಲ್ಲಿ ಎಲ್ಲರೂ ಕೂಡ ಒಂಥರ ಈ ಶಿಸ್ತಿನ ಸಿಪಾಯಿ ಥರ ಆಟ ಆಡ್ತಿದ್ದಾರೆ. ಯಾರು ಕೂಡ ಈ ಗೆರೆಯನ್ನು ದಾಟಿ ಹೋಗ್ತಾರೆ. ಕೆಲವೊಂದು ಮಾತಿನಲ್ಲಿ ಗೆರೆ ಅಶ್ವಿನಿ ಮತ್ತು ಕೆಲವೊಬ್ರು ದಾಟ್ತಾರೆ ಬಿಟ್ಟು, ಆದರೆ ಯಾರು ಕೂಡ ಈ ಶಿಸ್ತನ್ನು ಮುರಿತಾ ಇಲ್ಲ ಎನ್ನುವುದು ಈ ಸೀಸನ್ನ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ತಮಗೇನೆಲ್ಲ ಅನ್ಸುತ್ತೆ ಈ ಬಿಗ್ ಬಾಸ್ ಬಗ್ಗೆ, ಏನೆಲ್ಲ ಅನ್ಸುತ್ತೆ, ಬೇಸರ ಇದೆ, ಏನೆಲ್ಲ ಅನ್ಸುತ್ತೆ ಅದನ್ನು ಕೂಡ ನಾವು ಕಾಮೆಂಟ್ ಸೆಕ್ಷನ್ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಮುಂದಿನ ದಿನಗಳಲ್ಲಿ ಮುಂದಿನ
ಗಂಟೆಗಳಲ್ಲಿ ಮತ್ತೇನಾದ್ರು ಪ್ರೋಮೋ ಅಂದರೆ ಆ ಪ್ರೋಮೋದ ಒಂದು ಕಂಪ್ಲೀಟ್ ವಿಶ್ಲೇಷಣೆಯನ್ನು ನಾನು ಕೂಡ ಮಾಡ್ತೀನಿ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.